ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ, ನವರಾತ್ರಿ 2025ರ ಕಳಶ ಸ್ಥಾಪನೆ ಏನು, ಯಾವಾಗ, ಕಳಶ ಸ್ಥಾಪನೆಯ ಮುಹೂರ್ತ, ಸರಿಯಾದ ದಿಕ್ಕು, ಮಂತ್ರ, ಸ್ಥಾಪನೆಯ ವಿಧಾನ ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ. ನವರಾತ್ರಿಯ ಕಳಶ ಸ್ಥಾಪನೆಯನ್ನು ಘಟಸ್ಥಾಪನೆ ಅಂತಲೂ ಕರೆಯುತ್ತಾರೆ. 9 ದಿನಗಳ ನವರಾತ್ರಿ ಹಬ್ಬ ಆರಂಭ ಆಗೋದೇ ಈ ಕಳಶ ಸ್ಥಾಪನೆಯ ಮೂಲಕ. ಕಳಸದಲ್ಲಿ ದುರ್ಗಾದೇವಿಯನ್ನು ಆಹ್ವಾನಿಸಿ 9 ದಿನಗಳ ಕಾಲ ಆಕೆಯನ್ನು ಪೂಜಿಸಲಾಗುತ್ತದೆ. ನವರಾತ್ರಿ ಕಳಶವನ್ನು ಯಾವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಕಳಶ ಅಥವಾ ಘಟಸ್ಥಾಪನೆ ಮಾಡುವಾಗ ನಾವು ಪಠಿಸಬೇಕಾದ ಮಂತ್ರ ಮತ್ತು ಕಳಶ ಸ್ಥಾಪನೆ ಮಾಡುವ ವಿಧಾನಗಳು ಯಾವುವು ಅಂತ ನೋಡ್ಕೊಂಬರೋಣ ಬನ್ನಿ. ಇನ್ನು ನವರಾತ್ರಿ 2025ರ ಕಳಶ ಸ್ಥಾಪನೆಗೆ ಶುಭ ಮುಹೂರ್ತ, ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆಯ ಮಾಡುವ ವಿಧಾನ, ಕಳಶ ಸ್ಥಾಪನೆಯ ಮಂತ್ರ ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನವರಾತ್ರಿ ಕೇವಲ ಹಬ್ಬ ಮಾತ್ರವಲ್ಲ, ಅದು ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವ ಹಬ್ಬವಾಗಿದೆ. ಶಕ್ತಿ ದೇವತೆಗೆ ಗೌರವವನ್ನು ಸೂಚಿಸುವಂತಹ ಹಬ್ಬವಾಗಿದೆ. ನವರಾತ್ರಿ ಹಬ್ಬವು ಕಳಶ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗುವ ಹಬ್ಬವಾಗಿದೆ. ನವರಾತ್ರಿ ಹಬ್ಬದಲ್ಲಿ ಕಳಶ ಸ್ಥಾಪನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಕಳಶ ಸ್ಥಾಪನೆಯನ್ನು ಮಾಡುವಾಗ ಶಾಸ್ತ್ರಬದ್ಧವಾಗಿ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ನವರಾತ್ರಿ ಹಬ್ಬವನ್ನು ಆಚರಿಸುವ ವ್ಯರ್ಥವಾಗುತ್ತದೆ. ಇನ್ನು ದೇವಿ ಪುರಾಣ ಮತ್ತು ಸ್ಕಂದ ಪುರಾಣದಂತಹ ಪಠ್ಯಗಳು ನವರಾತ್ರಿ ಸಮಯದಲ್ಲಿ ಕಳಶ ಸ್ಥಾಪನೆ ಮಾಡುವುದು ಶುಭವೆಂದು ಹೇಳಲಾಗಿದೆ. ಇನ್ನು ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಾವು ನವರಾತ್ರಿ ಸಮಯದಲ್ಲಿ ಕಳಶವನ್ನು ಸರಿಯಾದ ರೀತಿಯಲ್ಲಿ ಹಾಗೂ ಸರಿಯಾದ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಹಾಗಾದರೆ ಯಾವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನೋಡೋದಾದರೆ, ನವರಾತ್ರಿ ಭಕ್ತಿಯ ಹಬ್ಬ ಮಾತ್ರವಲ್ಲದೆ ಶಕ್ತಿಯ ಸಮತೋಲನದ ಸಮಯವೂ ಆಗಿದೆ. ಕಳಶ ಸ್ಥಾಪನೆ ಮತ್ತು ವಿಗ್ರಹವನ್ನು ಇಟ್ಟಿರುವ ದಿಕ್ಕುಗಳು ಸರಿಯಾಗಿ ಇಲ್ಲದಿದ್ದರೆ ಆಧ್ಯಾತ್ಮಿಕ ಅಭ್ಯಾಸದ ಪೂರ್ಣ ಫಲಿತಾಂಶಗಳು ಸಾಧಿಸಲು ನಮಗೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಯಾವ ದಿಕ್ಕಲ್ಲಿ ಇಟ್ಟು ನಾವು ಪೂಜೆ ಮಾಡಬೇಕು ಅಂತ ನೋಡೋದಾದರೆ, ಇದರರ್ಥ ನವರಾತ್ರಿಯು ಪೂಜಾ ಸಾಮಗ್ರಿಗಳೊಂದಿಗೆ ಮಾತ್ರವಲ್ಲದೆ ಶಾಸ್ತ್ರಗಳ ಸೂಚನೆಗಳೊಂದಿಗೂ ಪ್ರಾರಂಭವಾಗುತ್ತದೆ. ಇದರಿಂದ ದೇವಿಯ ಆಶೀರ್ವಾದವು ಯಾವಾಗಲೂ ನಮ್ಮ ಮನೆ ಮತ್ತು ಕುಟುಂಬದ ಮೇಲೆ ಇರುತ್ತದೆ. ಹಾಗಾದರೆ ಕಳಶ ಅಥವಾ ಘಟಸ್ಥಾಪನೆಯನ್ನು ನಾವು ಯಾವ ದಿಕ್ಕಿನಲ್ಲಿ ಮಾಡಬೇಕು ಅಂತ ನೋಡೋದಾದರೆ, ಸ್ಕಂದ ಪುರಾಣವು ದೇವಿಯ ಪೂಜೆಯ ಮಹತ್ವ ಮತ್ತು ಘಟಸ್ಥಾಪನೆಯ ಆಚರಣೆಯನ್ನು ವಿವರಿಸುತ್ತದೆ. ಇದು ನವರಾತ್ರಿಯ ಕಳಶ ಸ್ಥಾಪನೆಗೆ ಮಾಡಿಕೊಳ್ಳಬೇಕಾದ ಶುದ್ಧೀಕರಣದ ವಿಧಿಗಳು, ಪ್ರಾರ್ಥನೆ, ಮಂತ್ರಗಳು ಮತ್ತು ಪೂಜಾ ನಿಯಮಗಳನ್ನು ವಿವರಿಸುತ್ತದೆ. ಆದರೆ ಇದರಲ್ಲಿ ಯಾವುದೇ ನಿರ್ದಿಷ್ಟ ದಿಕ್ಕನ್ನು ಹೇಳಲಾಗಿಲ್ಲ. ಆದಾಗ್ಯೂ ನಾವು ಈಶಾನ್ಯ ದಿಕ್ಕನ್ನು ದೇವತೆಗಳಿಗೆ ದ್ವಾರವೆಂದು ಪರಿಗಣಿಸಲಾಗಿದೆ. ಅದಕ್ಕಾಗಿ ಈ ಸ್ಥಳದಲ್ಲಿ ಕಳಶವನ್ನು ಸ್ಥಾಪಿಸುವ ಸಂಪ್ರದಾಯವು ಪ್ರಚಲಿತವಾಗಿದೆ. ಅಂದರೆ ಈಶಾನ್ಯ ದಿಕ್ಕು ಅಂದರೆ ನಿಮ್ಮ ದೇವರ ಮನೆಯಲ್ಲಿ ಕಳಶ ಸ್ಥಾಪನೆ ಮಾಡುವುದು ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಇನ್ನು ಈ ಬಾರಿ ಕಳಶವನ್ನು ಅಥವಾ ಘಟಸ್ಥಾಪನೆಯನ್ನು ಮಾಡುವುದಾದರೆ ಈಶಾನ್ಯ ದಿಕ್ಕಿನಲ್ಲಿ ಮಾಡುವುದು ಉತ್ತಮ. ಹಾಗೂ ಈ ದಿಕ್ಕು ದುರ್ಗಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದಾದರೆ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾಡಬೇಕು. ಇನ್ನು ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆ 2025ರ ಶುಭ ಮುಹೂರ್ತವನ್ನು ನೋಡೋದಾದರೆ, ಕಳಶ ಅಥವಾ ಘಟಸ್ಥಾಪನೆ ದಿನಾಂಕ 2025ರ ಸೆಪ್ಟೆಂಬರ್ 22 ಸೋಮವಾರ.
ಕಳಶ ಸ್ಥಾಪನೆಯ ಮುಹೂರ್ತ ನೋಡೋದಾದರೆ 2025 ಸೆಪ್ಟೆಂಬರ್ 22ರಂದು ಮುಂಜಾನೆ 6:09 ಬೆಳಗ್ಗೆ 8:06 ಅಥವಾ ಕಳಶ ಸ್ಥಾಪನೆಗೆ ಎರಡನೇ ಮುಹೂರ್ತವನ್ನು ನೋಡೋದಾದರೆ 2025 ಸೆಪ್ಟೆಂಬರ್ 22ರಂದು ಸೋಮವಾರ ಬೆಳಗ್ಗೆ 11:49 ಮಧ್ಯಾಹ್ನ 12:32 ಇರುತ್ತದೆ. ಇನ್ನು ಅಭಿಜಿತ್ ಮುಹೂರ್ತ ನೋಡೋದಾದರೆ ಸೋಮವಾರ ಬೆಳಗ್ಗೆ 11:49 ಮಧ್ಯಾಹ್ನ 12:32 ಇರುತ್ತದೆ. ಇನ್ನು ಕಳಶ ಸ್ಥಾಪನೆ ಮಾಡುವಾಗ ಪಠಿಸಬೇಕಾದ ಮಂತ್ರಗಳು ನೋಡೋದಾದರೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲ ಮಂತ್ರನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮುಖ್ಯವಾಗಿ ನವರಾತ್ರಿಯ ಕಳಶ ಸ್ಥಾಪನೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಘಟಸ್ಥಾಪನೆಯ ಮೊದಲು ನಿಮ್ಮ ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಬೆಳಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳದಲ್ಲಿ ಅಂದರೆ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ. ಮಣ್ಣಿನಲ್ಲಿ ಮರಳು ಮತ್ತು 7 ಬಗೆಯ ಜೇಡಿ ಮಣ್ಣನ್ನು ಬೆರೆಸಿ ಸಣ್ಣ ಪೀಠವನ್ನು ಮಾಡಿ ಕಳಶವನ್ನು ಶುಚಿಗೊಳಿಸಿ ಅದರ ಮೇಲೆ ಸ್ವಸ್ತಿಕವನ್ನು ಬಿಡಿಸಿ ಮತ್ತು ಸಿಂಧೂರವನ್ನು ಹಚ್ಚಿ ಕಳಶದಲ್ಲಿ ಕುತ್ತಿಗೆಗೆ ಪವಿತ್ರವಾದ ದಾರವನ್ನು ಕಟ್ಟಿ ಅದರಲ್ಲಿ ಬಾರ್ಲಿ ಮತ್ತು 7 ಧಾನ್ಯಗಳನ್ನು ಇರಿಸಿ ನಂತರ ಅದನ್ನು ಶ್ರೀಗಂಧ, ಹೂಗಳು, ವೀಳ್ಯದೆಲೆ, ಅಡಿಕೆ, 1 ನಾಣ್ಯ ಮತ್ತು ಅಕ್ಷತೆಯನ್ನು ಹಾಕಿ ಶುದ್ಧವಾದ ನೀರನ್ನು ಕಳಶಕ್ಕೆ ತುಂಬಿರಿ. ಕಳಶದ ಮೇಲೆ ಮಾವಿನ ಎಲೆ ಇರಿಸಿ 1 ಮಣ್ಣಿನ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ಕಳಶದ ಮೇಲೆ ಇರಿಸಿ. ಕೊನೆಯದಾಗಿ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಳಶದ ಮೇಲೆ ಇರಿಸಿ. ಕಳಶವನ್ನು ದೇವತೆ ಎಂದು ಪರಿಗಣಿಸಿ ಪೂರ್ಣ ಭಕ್ತಿಯಿಂದ ಪೂಜೆ ಮಾಡಿ ಮತ್ತು ಕಳಶದೊಳಗೆ ವರುಣ, ಭೂಮಿ, ದೇವತೆಗಳು, ವೇದಗಳು ಮತ್ತು ಎಲ್ಲರನ್ನು ಕಳಶಕ್ಕೆ ಆಹ್ವಾನಿಸಿ. ನವರಾತ್ರಿಯ 9 ದಿನಗಳಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗಬಾರದು ಮತ್ತು ಪೂಜೆ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕೆಂದು ಪ್ರಾರ್ಥಿಸಿಕೊಳ್ಳಿ. ಕಳಶ ಸ್ಥಾಪನೆಯ ನಂತರ ದುರ್ಗಾದೇವಿಯ 9 ರೂಪಗಳ ಪೂಜೆ ಪ್ರಾರಂಭಿಸಬೇಕು. ಪ್ರತಿದಿನ ವಿಭಿನ್ನ ರೂಪಗಳನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ಮೊದಲನೇ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ಮೊದಲನೇ ದಿನ ಮಾತ್ರವಲ್ಲದೆ 9 ದಿನಗಳಲ್ಲಿ ದುರ್ಗಾದೇವಿಗೆ ದೀಪ ಹಚ್ಚಿ ಧೂಪ ಮತ್ತು ನೈವೇದ್ಯವನ್ನು ಅರ್ಪಿಸಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಆರತಿ ಹಾಗೂ ದುರ್ಗಾ ಸಪ್ತಶತಿ ಪಠಿಸಿ. ಈ ರೀತಿಯಾಗಿ ನಾವು ನವರಾತ್ರಿ ಹಬ್ಬವನ್ನು ಪ್ರಾರಂಭಿಸಬಹುದು. ನವರಾತ್ರಿ ಹಬ್ಬದ ಮೊದಲನೇ ದಿನದಂದು ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆಯು ಹೆಚ್ಚು ಶ್ರೇಷ್ಠತೆಯನ್ನು ಕೊಡುತ್ತದೆ. ಹಾಗೆಯೇ ಈ ಮೇಲೆ ಹೇಳಿದಂತೆ ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆ ಮಾಡುವುದರಿಂದ ದುರ್ಗಾದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ಹಾಗೂ ನವರಾತ್ರಿಯ 9 ದಿನವೂ ಪೂಜೆ ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತದೆ. ಹಾಗೆಯೇ ನಿಮಗೂ ನಿಮ್ಮ ಕುಟುಂಬದವರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.